ಗಗನಕ್ಕೆ ನಾನು ನಮಗೆಲ್ಲರಿಗೂ ಏನು ಹೇಳಬೇಕು ಇದರ ಮುದ್ರಿತ ಪ್ರತಿಗಳನ್ನು ಕೊಟ್ಟಿದ್ದೀನಿ. ಸಮಾಜದಲ್ಲಿ ಹಾಗೂ ಬಹುತೇಕ ಪತ್ರಕರ್ತ ಮಿತ್ರರಲ್ಲೂ ಕೂಡ ಇದೊಂದು ಕಲ್ಪಿತವಾದಂಥ ಸುದ್ದಿ ಹರಿದಾಡ್ತಾ ಇರುತ್ತೆ. ಕಾಫಿಗೆ ಈ ವರ್ಷ ಚಿನ್ನದ ಬೆಲೆ, ಗಗನಕ್ಕೇರಿದ ಕಾಫಿ ಬೆಲೆ, ಕಾಫಿ ಬೆಳೆಗಾರರಿಗೆ ಶುಕ್ರದೆಸೆ ಇತ್ಯಾದಿ. ಇದು ಸತ್ಯವಲ್ಲ ಅಂತ ಹೇಳ್ಬೋದಷ್ಟೇ, ಅಸತ್ಯವಾಗಲಿ ಸುಳ್ಳು ಅಂತ ನಾನು ಹೇಳೋದಿಲ್ಲ, ಇನ್ಕರೆಕ್ಟ್ ಅಷ್ಟೇ, ರಾಂಗ್ ಅಂತ ನಾನು ಹೇಳೋದು. ಕಾರಣ ಇಷ್ಟೇ, ದಾಖಲೆಗಳಲ್ಲಿ ನಮೂದಾಗೋದಕ್ಕೋಸ್ಕರ ಮಾತ್ರ ಈ ಬೆಲೆ ಕಳೆದ 30 ವರ್ಷಗಳಲ್ಲಿ ಗರಿಷ್ಠ. ಅದನ್ನು ಹೊರತುಪಡಿಸಿದ್ರೆ 92-93ರಲ್ಲಿ ಕಾಫಿ ಮಂಡಳಿಯ ನಿಯಂತ್ರಣದಿಂದ ಏನು ವಹಿವಾಟಿನಲ್ಲಿ ಮುಕ್ತ ಮಾರುಕಟ್ಟೆಗೆ ಬಂತು, ಅದಾದ ನಂತರ ನಮಗೆ ಹಿಂದೆಂದೂ ಕಾಣದಂತ ಅದ್ಭುತ ಬೆಲೆ 90ರ ದಶಕದ ಮಧ್ಯಭಾಗದಲ್ಲಿ 94-95ರಲ್ಲಿ ಸಿಕ್ತು. ಆಮೇಲೆ ನಮ್ಮ ಸಂಕಟಗಳು ಶುರುವಾದವು. ಈ ವರ್ಷ 2023-24ರ ಹಂಗಾಮಿನಲ್ಲಾದಂಥ ಕಾಫಿ ಕೊಯ್ಲಿಗೆ ಉತ್ತಮ ಬೆಲೆ ಬಂದಿದೆ ಅಂತೇಳಿ ದಾಖಲೆಗಳಲ್ಲಿ ಮಾತ್ರ ನಮೂದಾಗೋದಕ್ಕೆ ಸಾಧ್ಯ ಇದೆ. ಕಾರಣ ಇಷ್ಟೇ, ಇತರೆ ನಮ್ಮ ಜನೋಪಯೋಗಿ ವಸ್ತುಗಳನ್ನ ಧಾರಣೆಯನ್ನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ 90ರ ದಶಕದ ಮಧ್ಯಭಾಗದಲ್ಲಿ ಇದ್ದಂಥ ಇಂಧನ ಬೆಲೆ, ಅವತ್ತಿನ ನಿರ್ವಹಣಾ ವೆಚ್ಚ, ಕಾರ್ಮಿಕರ ಒಂದು ವೇತನ, ಅವತ್ತು ನಮಗಿದ್ದಂಥ ಅತ್ಯುತ್ತಮವಾದಂಥ ಹವಾಮಾನ, ಇವುಗಳೆಲ್ಲರ ಹಿನ್ನೆಲೆಯಲ್ಲಿ ನೋಡ್ತಾ ಬಂದ್ರೆ ಈಗ ಸಿಗಬೇಕಾದಂಥ ಅಥವಾ ಈಗ ಸಿಗ್ತಾ ಇರುವಂಥ ಬೆಲೆ ಬಹುಶಃ ನಮಗೆ 2001, 2003 ಈ ವರ್ಷಗಳಲ್ಲೇ ಸಿಗಬೇಕಾಗಿತ್ತು. ಇಷ್ಟು ವರ್ಷಗಳ ಕಾಲ ಹಲವಾರು ಸವಾಲುಗಳನ್ನು ಎದುರಿಸ್ಕೊಂಡು ಬಂದಿದ್ದೀವಿ. ಈ ವರ್ಷದ ದುರಂತ ಅಂತ ಹೇಳಿದ್ರೆ, ಇತ್ತೀಚೆಗೆ ಕಟ್ಟುನಿಟ್ಟಾಗಿ ಬ್ಯಾಂಕ್ಗಳ ಮೇಲೆ ಸರ್ಫಾಸಿ ಆಗಿ ಅಥವಾ NPA ಅಂತ ಹೇಳಿ ಒತ್ತಡ ಹಾಕೋದ್ರಿಂದ ಜನವರಿಯಲ್ಲಿ ಏನು ಕೊಯ್ಲು ಮುಗಿಸಿ ಫೆಬ್ರವರಿ 3ನೇ ವಾರದೊಳಗೆ ಬಹುತೇಕ 99% ಬೆಳೆಗಾರರು ಕಾಫಿಯನ್ನು ಮಾರಾಗಿದೆ. ಮಾರ್ಚ್ ತಿಂಗಳಲ್ಲಿ ಕಾಫಿಗೆ ಈ ಬೆಲೆ ಬಂದಿದೆ. ಹಾಗಾಗಿ ಇದು ಆನ್ ಪೇಪರ್ ಬೆಲೆ ಹೊರತು ಜನಸಾಮಾನ್ಯರಿಗೆ, ಅಲ್ಲಿರುವಂತಹ ಸಾಮಾನ್ಯ ಬೆಳೆಗಾರರಿಗೆ ಈ ಬೆಲೆ ಸಿಗ್ತಾ ಇಲ್ಲ. ಇದನ್ನ ತಮ್ಮ ಗಮನಕ್ಕೆ ನಾನು ಪದೇ ತರೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಸಮಾಜದಲ್ಲಿ ನಮಗಿರೋ ಇಮೇಜ್ ಬೇರೆ, ಬೆಳೆಗಾರರಿಗೆ ಸಮಸ್ಯೆಗಳೇ ಇಲ್ಲ ಅನ್ನುವಂಥ ವಿಚಾರದಲ್ಲಿ ನಿಜಕ್ಕೂ ವಾಸ್ತವ ಏನು? ಇವತ್ತಿನ ಕಾರ್ಮಿಕರ ವೇತನ, ಇವತ್ತಿನ ಜಾಗತಿಕ ಹವಾಮಾನದ ಏರುಪೇರು, ಈಗ ಮೊನ್ನೆ ನಮ್ಮ ಕರ್ನಾಟಕ ಬೆಳೆಗಾರ ಒಕ್ಕೂಟದ ಮಾರ್ಗದರ್ಶನದಲ್ಲಿ ವಿಯೆಟ್ನಾಂ ಪ್ರವಾಸ ಮಾಡುವಂತ ಬಂದು ಹೇಳ್ತಾ ಇದ್ರು. ವಿಯೆಟ್ನಾಂನಲ್ಲಿ ಈಗಾಗಲೇ 30% ಕಾಫಿ ತೋಟಗಳು ಬೇರೆ ಬೇರೆ ಪರ್ಯಾಯ ಬೆಳೆಗಳಂತ ಗಮನ ಹರಿಸ್ತಾ ಇದ್ದಾರೆ ಅಂತ. ನಮಗೆ ಇದು ವಿಯೆಟ್ನಾಂನಲ್ಲಿ ಅದ್ಭುತವಾದಂಥ ಮಣ್ಣು, ಅವರಿಗೆ ವಾಲ್ಕೆನೋ ಇರೋದ್ರಿಂದ ಅವತ್ತು ಒಳ್ಳೆ ವಾಲ್ಕನಿಕ್ ಸೈಡ್ ಇದೆ. ವರ್ಷದ 9 ತಿಂಗಳು ಮಳೆ, ಕಾಫಿ ಬೆಳೆಗೆ ಹೇಳು ಮಾಡಿಸಿದಂಥ ವಾತಾವರಣ, ಅಲ್ಲಿ ದುಡ್ಡು ಮಾಡುವಂಥ ಜನ, ಎಲ್ಲರೂ ಸಣ್ಣ ಸಣ್ಣ ಹಿಡುವಳಿ, ಸರ್ಕಾರ ಅವರ ಬೆಂಬಲಕ್ಕೆ ನಿಲ್ಲುತ್ತೆ. ಹಾಗಾಗಿ ಇನ್ನು 50 ವರ್ಷ ವಿಯೆಟ್ನಾಂನಲ್ಲಿ ಕಾಫಿನ ಅಲಾಡ್ಸಕ್ಕಾಗಲ್ಲ ಅನ್ನೋಂಥ ಒಂದು ಭ್ರಮೆಯಲ್ಲಿ ನಾವಿದ್ವಿ. ಆದ್ರೆ ಅಲ್ಲಿ ಇವತ್ತು 40, 42, 45 ಡಿಗ್ರಿಯ ಹವಾಮಾನ ಹೋಗ್ತಾ ಇದೆ. ನಿನ್ನೆ ವರದಿ ಪ್ರಕಾರ ಬಹುಶಃ 3 ವರ್ಷ ಅವರು ಚೇತರಿಸೋದಕ್ಕೆ ಬೇಕು. ಹೌದು, ಇದು ಭಾರತದ ಕಾಫಿಗೆ ಇನ್ನು 2-3 ವರ್ಷ ಒಳ್ಳೆ ಬೆಲೆ ಇರುತ್ತೆ ಅಂತ ಅನ್ಕೊಂಡ್ರು ಕೂಡ ಮತ್ತೊಬ್ಬರ ದುಸ್ಥಿತಿ, ಮತ್ತೊಬ್ಬರ ದುರದೃಷ್ಟದ ಮೇಲೆ ನಾವು ಹೊರೆ ಕಟ್ಟುತ್ತೆ. ಒಬ್ಬ ರೈತರಾಗಿ ಜಾಗತಿಕವಾಗಿ ಯಾವುದೇ ರೈತನಿಗೆ, ಬೆಳೆಗಾರನಿಗೆ ಸಂಕಷ್ಟ ಬಂದು ನನಗೆ ಸಂಕಷ್ಟ ಬಂದಾಗೆ. ಆದರೆ ದುರದೃಷ್ಟವಶಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಮತ್ತೆಲ್ಲೋ ಒಬ್ಬನಿಗೆ ಸಂಕಷ್ಟ ಎದುರಾದಾಗಲೇ ಇಲ್ಲಿ ಯಾವುದೋ ಜಗತ್ತಿನ ಬೇರೆ ಭಾಗದ ಮತ್ತೊಬ್ಬ ರೈತನಿಗೆ ಲಾಂಟಿ ಹೊಡೆಯುವಂಥ ಪರಿಸ್ಥಿತಿ ಬಂದಿದೆ. ಇದು ಬಹುತೇಕ ಎಲ್ಲಾ ಬೆಳೆಗಳ, ಎಲ್ಲಾ ದೇಶಗಳ, ಎಲ್ಲಾ ರೈತರಿಗೂ ಅನ್ವಯ ಆಗುತ್ತೆ. ಯಾರು ಸಂಕಷ್ಟದಿಂದ ಇನ್ಯಾರು ಸಂಭ್ರಮ ಪಡ್ತಾರೆ. ಹಾಗಾಗಿ ನಮ್ಮಲ್ಲಿ ನಿಮ್ಮ ಮುಖಾಂತರ, ನಿಮ್ಮ ಲೇಖನಗಳ ಮುಖಾಂತರ ಜನಸಾಮಾನ್ಯರಿಗೆ, ಸರ್ಕಾರಕ್ಕಾಗಲಿ, ಸಂಘ ಸಂಸ್ಥೆಗಳಿಗಾಗಲಿ ನಿಜಕ್ಕೂ ಈ ಕಾಫಿ ಬೆಲೆ ಏರಿಕೆಯನ್ನು ಮರೀಚಿಕೆ ಬೆಳೆಗಾರನಿಗೆ ಇದು ಕನ್ನಡಿಯ ಗಂಟು ಸುಮ್ಮನೆ ಕನಸಲ್ಲಿ ಕಾಣ್ತಾ ಇದೆ ಬಿಟ್ಟರೆ ವಾಸ್ತವವಾಗಿ ಇದು ಯಾರಿಗೂ ತಲುಪಿಲ್ಲ. ಯಾರಿಗೂ ಲಾಭ ಆಗಿದೆ ಅಂತ ನಾನು ಸಫಲ ತಲುಪಿತು ಅಂತ ಹೇಳೋದಕ್ಕೂ ಇಷ್ಟಪಡಲ್ಲ. ನಮಗೆ ಸಿಕ್ಕಿರೋಂಥ ಬೆಲೆ ಬಹುಶಃ ನಾನಿಲ್ಲಿ ಕೊಟ್ಟಿರುವಂಥ ಪ್ರತಿಗಳನ್ನು ದಾಖಲಿಸ್ತೀವಿ. ಕೃಷಿಯಲ್ಲಿ ಮುಂದುವರಿಯೋದಕ್ಕೆ ಒಂದು ಭರವಸೆ ಕೊಡ್ಬೋದು. ಮುಂದಿನ ದಿನಗಳಲ್ಲಿ ಇನ್ನೇನಾದರೂ ಗೌರವಯುತವಾಗಿ ಜೀವನ ನಡೆಸೋದಕ್ಕೆ, ತೋಟಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯವಾಗಬಹುದು. ಬಿಟ್ಟರೆ ನಮ್ಮನ್ನು ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳೋದಕ್ಕಾಗಲಿ ಅಥವಾ ಇನ್ಯಾವ ನೆಕ್ಸ್ಟ್ ಲೆವೆಲ್ ಲಿವಿಂಗ್ ಇರ್ತೀವಲ್ಲ ಅದಕ್ಕೆ ಹೋಗೋದಕ್ಕಾಗಲಿ ಖಂಡಿತ ಸಾಧ್ಯವಾಗೋದಿಲ್ಲ. ತಾವು ಕೂಡ ಬಹಳಷ್ಟು ಜನ ರೈತರ ಮಕ್ಕಳು ಇಲ್ಲಿ 90ರ ದಶಕದಲ್ಲಿ ನಮಗೆ ಸಿಕ್ಕಿದ ಬೆಲೆ, ಆ ಇದ್ದಂಥ ಒಳಸುರಿಗಳ ವೆಚ್ಚ, ಅವತ್ತಿದ್ದಂಥ ಸವಾಲುಗಳು, ಅದರ ದುಪ್ಪಟ್ಟು ಈಗ ಸವಾಲುಗಳಿದೆ. ಖರ್ಚು ವೆಚ್ಚಗಳು 10 ಪಟ್ಟು. ಉದಾಹರಣೆಗೆ
94, 95ರಲ್ಲಿ 11 ರೂಪಾಯಿ 95 ಪೈಸೆ ಡೀಸೆಲ್, 16 ರೂಪಾಯಿ ಪೆಟ್ರೋಲ್. ಇವತ್ತು 100 ರೂಪಾಯಿ ಪೆಟ್ರೋಲ್ ಇದೆ, 88 ರೂಪಾಯಿ ಡೀಸೆಲ್ ಬಂದಿದೆ. ನಾನು ನಿನ್ನೆ ಲೆಕ್ಕ ನೋಡ್ತಾ ಇದ್ದೆ, 4,600 ರೂಪಾಯಿ ಅವತ್ತು ಚಿನ್ನ ಇತ್ತು, ಇವತ್ತು 67, 16 ಪಟ್ಟು ಜಾಸ್ತಿ. ಅಂದರೆ ನಾವು ಬೇರೆದಕ್ಕೆ ಸಮೀಕರಿಸಿ ಹೇಳೋದಕ್ಕಿಂತ ಮಿಗಿಲಾಗಿ ಬಹುತೇಕ ಜೀವನಾವಶ್ಯಕ ಜೀವನಾಗತ್ಯ ವಸ್ತುಗಳು ನಮಗೆ ಯಾವ ಮಟ್ಟಕ್ಕೆ ಏರಿಕೆ ಆಗಿದೆ, ಅದಕ್ಕೆ ಪ್ರೋರೇಟ ಕಾಫಿ ಬೆಲೆ ಸಿಗ್ತಾ ಇರುವಂಥದ್ದು ಕಾಲ್ಪನಿಕ ಹೊರತಾಗಿ ಇದರಲ್ಲಿ ಆಹಾ ಓಹೋ ಅನ್ನುವಂಥ ಉದ್ಗಾರ ದಿಗ್ಭ್ರಮೆಗಳು ಅಂತ ಏನೂ ಇಲ್ಲ ಅನ್ನೋದನ್ನ ನಮ್ಮ ಗಮನಕ್ಕೆ ತರೋದಕ್ಕೆ ನಾನು ನಿಮಗೆ ಇಷ್ಟಪಡ್ತೀನಿ. ದಯಮಾಡಿ ನಮ್ಮ ಸ್ನೇಹಿತರಿದ್ದೀರಿ, ತಾವೆಲ್ಲ ಸಮಚಿತ್ತದಿಂದ ನಾವೇನು ಬೆಳೀತಾ ಇದೀವೋ ಹಣ್ಣನ್ನು ಕೊಯ್ದು ಒಣಗಿಸಿ ಮಾರುವಂಥದ್ದು 50 kg ಬ್ಯಾಗಿಗೆ ಈಗ 9,000 ರಿಂದ 9,500 ರೂಪಾಯಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಕಾರಣಗಳಿಗೆ ರೇಟ್ ಇದೆ. ಬರೀ ಆ ಹಣ್ಣನ್ನು ಕೊಯ್ಯೋದ್ರಿಂದ ಬ್ಯಾಗ್ 50 kg ಚೀಲ ಮಾಡುವವರೆಗೆ ಈ ವರ್ಷ 1,200 ರಿಂದ 1,300 ರೂಪಾಯಿ ಖರ್ಚು ಬಂದಿದೆ ಕೇವಲ ಕೊಯ್ಲಿಗೆ. ಯಾಕೆ ನಮಗೆ ಈ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳೋದಕ್ಕೆ ನಾನು ಹೇಳ್ತೀನಿ. ನಮಗೆ ಬೇಕಾಗಿರುವಂಥ ಹಣನೇ ಜನವರಿ 3ನೇ ವಾರದಿಂದ ಮಾರ್ಚ್ 1ನೇ ವಾರದವರೆಗೂ. ಯಾಕಂದರೆ ಮರಗಸಿ ಮರ ನಾವೇನು ನೆರಳು ನಿಯಂತ್ರಣ ಮಾಡೋದಕ್ಕೆ ಮರಗಸಿ ಕರೀತೀವಿ, ಸುಣ್ಣ ಹಾಕಬೇಕಾಗುತ್ತೆ, ಇವತ್ತಿನ ಇಂಧನದ ಲೆಕ್ಕದಲ್ಲಿ ಡೀಸೆಲ್ ತಂದು ನೀರು ಹೊಡಿಬೇಕಾಗುತ್ತೆ. ಕೊಯ್ಲಿಗೆ ನಮ್ಮದು ಹೆಚ್ಚು ಕಮ್ಮಿ 20-25% ಕೊಯ್ಲೋತ್ತರ ನಿರ್ವಹಣೆಗೆ ಖರ್ಚಾಗೋಗ್ತದೆ. ಹಾಗಾಗಿ ಅದು ಬ್ಯಾಂಕ್ ಬಡ್ಡಿಗಳನ್ನು ಕಟ್ಟಿ ನಮ್ಮ ಖಾತೆಗಳನ್ನು ಸುಸ್ತಿರಬೇಕು, ಇಲ್ಲ NP ಆಗುತ್ತೆ, ಮತ್ತು ಅಲ್ಲಿಂದ ಮುಂದಕ್ಕೆ ನಮ್ಮದು ಇವಾಗ ಸರ್ಫಸಿಗೆ ಹೋಗ್ತವೆ. ಒಂದು ಕಡೆ ಸಂಬಂಧಗಳನ್ನ ವ್ಯವಹಾರಗಳನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಪ್ಯಾನಿಕ್ ಸ್ಟೇಜ್ ಇದ್ದಾವೆ. ಎಷ್ಟಿದೆ ಅಷ್ಟು ಫಸ್ಟ್ ಒಣಗಿರೋದನ್ನು ಮಾರ್ಬಿಟ್ಟು ಒಂದು ಕಡೆ ಹವಾಮಾನಗಳನ್ನು ಪುಸ್ತಕಗಳನ್ನ ನೆಮ್ಮದಿ ಪಡ್ಕೊಳ್ಳೋಣ ಅಂತ ಹೋಗ್ತೀವಿ. ಅದಾದ ನಂತರ ಸಹಜವಾಗಿ ಇದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಗಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾರಿದ ನಂತರ ಬಹುಶಃ ಎಲ್ಲೂ ಕಾಫಿಯಿಂದ ಕಾಫಿ ಬೆಳೆ ಆಗುತ್ತೆ. ಇವತ್ತು ಬೆಲೆ ಇದೆ, ದುರದೃಷ್ಟವಶಾತ್ ಯಾವಾಗಲೂ ಇದೆ ಪರಿಸ್ಥಿತಿ, ಬೆಳೆಗಾರರ ಹತ್ರ ಸ್ಟಾಕ್ ಇಲ್ಲ. ಆದರೆ ಜನಸಾಮಾನ್ಯರ ದೃಷ್ಟಿಯಲ್ಲಿ ಏನಾಗ ಹೋಗ್ತಿದೆ, ನಮ್ಮನ್ನು ಅದರಲ್ಲೇ ಇಟ್ಟು ನೋಡ್ತಾರೆ, ಶುಕ್ರದಶೆ ಅಂತ. ನಮ್ಗೆ ಕೆಲವು ಸರಿ ಏನು ಅನ್ಸುತ್ತೆ, ಪಾಪ ಇವರು ಬಾಯಿ ಹಕ್ಕೆ ಇಲ್ಲ ಅಂದ್ರೆ ಶುಕ್ರದಶೆ ಬರಲಿ ಅಂತ. ಅದು ಬರಲ್ಲ, ಶುಕ್ರನ ತಮ್ಮನ ದಶೆ ಬಂದು ಕೂತಿದೆ. ಹಾಗಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ನನ್ನ ಮಾತಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜಾಸ್ತಿ ಇದೆ.